ನಮಸ್ಕಾರ, ನ್ಯೂಸ್ 11ಗೆ ಸ್ವಾಗತ. ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನುವಂತಹ ಒಂದು ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಅನೈತಿಕ ಸಂಬಂಧ ಹೊಂದೋದು ಅದು ಅಕ್ರಮವಲ್ಲ ಅನ್ನುವಂತಹ ಮಹತ್ವದ ಆದೇಶ ಈಗ ಸುಪ್ರೀಂ ಕೋರ್ಟ್ನಿಂದ ಹೊರಬಿದ್ದಿದೆ. ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧವೂ ಅಲ್ಲ ಅನ್ನುವಂತಹ ಒಂದು ಮಹತ್ವದ ಆದೇಶ ಸುಪ್ರೀಂ ಕೋರ್ಟ್ ಈಗ ನೀಡಿರುವಂತದ್ದು. ಈಗಾಗಲೇ ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ಆಗಿರಬಹುದು ಅಥವಾ ಸಾಕಷ್ಟು ಕೇಸ್ಗಳು ಕೂಡ ಪ್ರತಿದಿನ ಕೋರ್ಟ್ನಲ್ಲಿ ದಾಖಲಾಗ್ತಾನೆ ಇರುತ್ತೆ. ಆದ್ರೆ ಅನೈತಿಕ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಈಗ ಮಹತ್ವದ ಆದೇಶವನ್ನ ನೀಡಿದೆ. ಅನೈತಿಕ ಸಂಬಂಧ ಹೊಂದೋದು ಅದು ಅಕ್ರಮ ಅಲ್ಲ, ಅದು ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನುವಂತಹ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ವ್ಯಭಿಚಾರ ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನುವಂತಹ ಒಂದು ಆದೇಶ ಈಗ ಸುಪ್ರೀಂ ಕೋರ್ಟ್ ನಿಂದ ಬಂದಿರೋದು. ಅನೈತಿಕ ಸಂಬಂಧದ ಕುರಿತು ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಐಪಿಸಿ ಸೆಕ್ಷನ್ 497 ಅಸಂವಿಧಾನಿಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನ ನೀಡಿದೆ. ಮಹಿಳೆ ಪುರುಷರಿಗೆ ಸಮಾನ ಹಕ್ಕು ವಿಚಾರವಾಗಿ ಈ ಒಂದು ತೀರ್ಪು ಹೊರಬಂದಿದ್ದು, ಮಹಿಳೆಯರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ಆದೇಶವನ್ನ ನೀಡಿದೆ. ಅನೈತಿಕ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಐಪಿಸಿ ಸೆಕ್ಷನ್ 497 ಅಸಂವಿಧಾನಿಕ ಅನ್ನೋದನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂತದ್ದು. ಮಹಿಳೆಯರನ್ನ ಸಮಾನವಾಗಿ ಕಾಣಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿದೆ. ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪುರುಷರಿಗೆ ಹಕ್ಕುಗಳು ಇರುತ್ತೋ ಅದೇ ರೀತಿಯಾಗಿ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಹಕ್ಕುಗಳು ಇರುತ್ತೆ. ಆ ಒಂದು ಸಮಾನ ಹಕ್ಕು ವಿಚಾರವಾಗಿ ಇವತ್ತು ತೀರ್ಪನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ವ್ಯಭಿಚಾರ ಕ್ರಿಮಿನಲ್ ಅಪರಾಧ ಅಲ್ಲ, ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನುವಂತಹ ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಗಮನಿಸಿದ್ರೆ ಹಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡಿದ್ರೆ ಮಹಿಳೆಯರು ಪುರುಷರು ಅನ್ನುವಂತಹ ಹಕ್ಕಿನ ವಿಚಾರದಲ್ಲೂ ಕೂಡ ಸಮಾನತೆ ಇರಬೇಕು ಅನ್ನುವಂಥದ್ದು ಹಲವು ವರ್ಷಗಳಿಂದ ಇರುವಂತಹ ವಾದ. ಇದರಲ್ಲೂ ಕೂಡ ಅನೈತಿಕ ಸಂಬಂಧ ಪುರುಷರು ಹೊಂದಿದ್ರೆ ಸರಿ, ಮಹಿಳೆಯರು ಹೊಂದಬಾರದು ಅನ್ನುವಂತಹ ರೀತಿಯಲ್ಲಿ ಮೆಂಟಾಲಿಟಿಗಳು ಕೂಡ ಇರುವಂತಹ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ತೀರ್ಪು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಯಾವ ರೀತಿಯಾಗಿ ಇದನ್ನ ಪುರುಷರು ಸ್ವೀಕರಿಸುತ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಗಂಡಸರು ಇಟ್ಕೊಂಡ್ರೆ ಅದು ಅಪರಾಧ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿಯವರೆಗೂ ಕೂಡ ತೀರ್ಪನ್ನ ಕೊಡಲಾಗ್ತಾ ಇತ್ತು ಅಥವಾ ಕಾನೂನಿನ ಮೊರೆಯನ್ನ ಹೋಗ್ಲಾಗ್ತಾ ಇತ್ತು. ಆದ್ರೆ ಮಹಿಳೆಯರಿಗೂ ಕೂಡ ಈಗ ಅದೇ ತರನಾದ ಒಂದು ಹಕ್ಕನ್ನ ನೀಡಿರೋದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಹಕ್ಕನ್ನ ಪುರುಷರು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ, ಮಹಿಳೆಯರು ಕೂಡ ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ವ್ಯಭಿಚಾರ ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನುವಂತಹ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಈಗ ಕಳೆದ 2 ದಿನಗಳಿಂದ ನಾವು ಗಮನಿಸ್ತಾ ಇದೀವಿ, ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ಆದೇಶಗಳನ್ನ ಮಹತ್ವದ ತೀರ್ಪುಗಳನ್ನ ನೀಡ್ತಾನೆ ಇದೆ. ಇವತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮಹತ್ವದ ಆದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಅದರಲ್ಲೂ ಕೂಡ ಸಮಾನ ಹಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹೇಗೆ ಮಹಿಳೆಯರು ಪುರುಷರು ಸಮಾನವಾಗಿ ಹಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಹಗ್ಗ ಜಗ್ಗಾಟ ಅಥವಾ ಹಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ದಾಖಲಾಗ್ತಾ ಇದ್ವು. ಸಮಾನ ಹಕ್ಕು ಮಹಿಳೆಯರಿಗೆ ಹೇಗೆ ಕೊಡಬೇಕು ಅಥವಾ ಪುರುಷರಂತೆ ಮಹಿಳೆಯರಿಗೂ ಎಲ್ಲದರಲ್ಲೂ ಕೂಡ ಸಮಾನ ಹಕ್ಕಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಚರ್ಚೆಗಳು ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್,
ಬಹಳ ಮಹತ್ವದ ಆದೇಶ ಅಂತ ಅನ್ಕೊಳ್ತೀನಿ ನಾನು. ಇವತ್ತಿನ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಯಾವ ರೀತಿಯಾಗಿ ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಪುರುಷರಿಗೆ ಏನಾದ್ರೂ ಆದ್ರೆ ಓಕೆ ಅನ್ನುವಂತಹ ರೀತಿಯಲ್ಲಿ ಇರ್ತಿತ್ತು, ಆದ್ರೆ ಮಹಿಳೆಯರಿಗೆ ಅಲ್ಲ, ಕ್ರಿಮಿನಲ್ ಅಪರಾಧ ಅನ್ನುವಂತ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು. ಯಾವ ಸಂದರ್ಭದಲ್ಲಿ ಯಾವ ಕೇಸನ್ನು ಉಲ್ಲೇಖ ಮಾಡಿ ಇವತ್ತು ಈ ಒಂದು ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ? ನೈತಾ ಇತ್ತೀಚೆಗಷ್ಟೇ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ಸಂಗತಿ ಅಂತಂದ್ರೆ ಸಲಿಂಗ ಕಾಮದ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಮಾನವನ್ನ ನೀಡಿತ್ತು. ಈ ರೀತಿಯ ಲೈಂಗಿಕ ವಿಷಯಗಳಂತಹ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಈಗ ಮತ್ತೊಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಇವತ್ತು ನೀಡಿದೆ. ಅದರ ಪ್ರಕಾರ ಅನೈತಿಕವಾಗಿ ಹೊಂದುವಂತಹ ಸಂಬಂಧವನ್ನ ಅಂದ್ರೆ ದೈಹಿಕ ಸಂಬಂಧಗಳನ್ನ ಅದು ಅಪರಾಧ ಅಲ್ಲ ಅಂತ ಪರಿಗಣಿಸಿದೆ. ಯಾಕೆಂತಂದ್ರೆ ಅದು ಒಪ್ಪಿತವಾಗಿದ್ರಷ್ಟೇ ಒಪ್ಪಿತವಾಗಿರ್ಬೇಕಷ್ಟೇ ಅನ್ನುವುದನ್ನು ಹೊರತುಪಡಿಸಿದ್ರೆ ಅಂದ್ರೆ ಬಲಾತ್ಕಾರವಾಗಿ ಮಾಡಿದ್ರೆ ಮಾತ್ರ ಅದು ಅಕ್ರಮ ಆಗತ್ತೆ, ಅಪರಾಧ ಆಗತ್ತೆ. ಅಪರಾಧ ದೃಷ್ಟಿಯಿಂದ ಆ ಪ್ರಕರಣವನ್ನ ನೋಡ್ಬೇಕಾಗತ್ತೆ. ಸೊ ಇಬ್ಬರು ಒಪ್ಪಿಗೆಯಿಂದ ಇದ್ದದ್ದೇ ಆದ ಪಕ್ಷದಲ್ಲಿ ಅನೈತಿಕವಾಗಿದ್ರೂ ಕೂಡ ಅಂದ್ರೆ ಅದು ಅವರ ಏನು ಈಗ ನಮ್ಮ ಈ ಹಿಂದೂ ಮದುವೆ ಸಂಪ್ರದಾಯ ಅಥವಾ ಆಕ್ಟ್ ಪ್ರಕಾರ ಅಥವಾ ಇನ್ನೊಂದು ಧರ್ಮದ ಸಂಪ್ರದಾಯ ಮದುವೆ ಕಾನೂನಿನ ಪ್ರಕಾರ ಏನಂತಂದ್ರೆ ಮದುವೆ ಆಗಿರುವಂತಹ ಪುರುಷ ಸ್ತ್ರೀ ಯಾರೇ ಇರ್ಬೋದು ಅವರ ಬಿಟ್ಟು ಬೇರೆಯವರ ಜೊತೆ ಇಟ್ಕೊಳ್ಳುವಂತಹ ದೈಹಿಕ ಸಂಬಂಧವನ್ನ ಅಪರಾಧ ಅಂತ ಹೇಳಿ ಪರಿಗಣಿಸಲಾಗ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ PILಗಳು ದಾಖಲಾಗಿದ್ವು. ಇದು ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಿತ್ತು, ವಿಚಾರಣೆ ನಡೀತಾ ಇತ್ತು, ಮಧ್ಯಂತರ ಆದೇಶಗಳು ಬರ್ತಾ ಇದ್ವು. ಆದ್ರೆ ಇವತ್ತು ಅಂತಿಮವಾದಂತ ಒಂದು ಆದೇಶ ಸುಪ್ರೀಂ ಕೋರ್ಟ್ ನಿಂದ ಹೊರಬಿದ್ದಿದೆ. ಆ ಆದೇಶದ ಪ್ರಕಾರ ಅನೈತಿಕವಾಗಿ ಹೊಂದುವಂತಹ ಸಂಬಂಧ ಕೂಡ ಅಪರಾಧ ಅಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ನಮಿತಾ, ಓಕೆ ಧರಣೇಶ್, ಈಗಾಗಲೇ ಇದು ಯಾವ ರೀತಿಯಾದಂತಹ ಒಂದು ಕುತೂಹಲಗಳಿಗೆ ಅಥವಾ ಬೆಳವಣಿಗೆಗಳಿಗೆ ಇದು ಕಾರಣ ಆಗಬಹುದು? ಯಾಕಂದ್ರೆ ಧರ್ಮದ ವಿಚಾರಕ್ಕೆ ಬಂದ ನಂತರ ಎಲ್ಲವನ್ನು ಕೂಡ ತಳುಕು ಹಾಕುವಂತಹ ಪ್ರಕ್ರಿಯೆ ನಮ್ಮಲ್ಲಿ ಇದೆ. ಹಾಗಾಗಿ ಒಂದ್ ಕಡೆ ಸಮಾನವಾಗಿ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇರಿ, ಅದಕ್ಕೂ ಸಮಾನವಾಗಿ ಕಾಣುವುದು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಈ ಸಂದರ್ಭದಲ್ಲಿ ಇದು ಎಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಈ ತೀರ್ಪು? ಈಗ ಒಂದು ಈ ರೀತಿ ಅನೈತಿಕ ಸಂಬಂಧ ಹೊಂದುವುದು ಪುರುಷರು ಅನೈತಿಕ ಸಂಬಂಧ ಹೋದ್ರೆ ಅದನ್ನ ಆ ಪ್ರಕರಣವನ್ನ ಯಾವ ರೀತಿ ನೋಡ್ಬೇಕು, ಸ್ತ್ರೀಯರಿಗೆ ಇದ್ದಂತ ಸಂದರ್ಭದಲ್ಲಿ ಆ ಪ್ರಕರಣವನ್ನ ಯಾವ ರೀತಿ ನೋಡ್ಬೇಕು ಅನ್ನುವಂತಹ ಜಿಜ್ಞಾಸೆ ಉಟ್ಕೊಂಡಿದೆ. ಜೊತೆಗೆ ಈಗ ಏನು ನಾವು ಈ ವಿಚ್ಛೇದನ ಪ್ರಕರಣಗಳನ್ನ ನೋಡೋದಾದ್ರೆ ಆಗ ಈ ಅನೈತಿಕ ಸಂಬಂಧದ ಆಧಾರದಲ್ಲಿ ಅಥವಾ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಕರಣಗಳು ವಿಚ್ಛೇದನ ಮಟ್ಟಕ್ಕೆ ಹೋಗಿರ್ತವೆ. ಇದೇ ಹಿನ್ನೆಲೆಯಲ್ಲಿ ವಿಚ್ಛೇದನವನ್ನ ನ್ಯಾಯಾಲಯಗಳು ಕೂಡ ನೀಡುವಂತಹ ಉದಾಹರಣೆಗಳು ಕೂಡ ಇದಾವೆ. ಸೊ ಹಾಗಾಗಿ ಈಗ ಏನೋ ಆ ವಿಚ್ಛೇದನ ಪ್ರಕರಣವನ್ನ ಯಾವ ರೀತಿ ನೋಡ್ಬೇಕು, ಯಾಕಂದ್ರೆ ಇದು ಅನೈತಿಕ ಹೊಂದುವಂತ ಸಂಬಂಧ ಏನಾದ್ರು ಅದು ಅಪರಾಧ ಅಲ್ಲ ಅನ್ನೋದಾದ್ರೆ ಅಪರಾಧ ಮಾಡಿಲ್ಲ ಅನ್ನುವಂತ ವ್ಯಕ್ತಿಗೆ ಹೇಗೆ ವಿಚ್ಛೇದನವನ್ನ ಕೊಡ್ಬೇಕು ಅನ್ನುವಂತ ಪ್ರಶ್ನೆಗಳೆಲ್ಲ ಉದ್ಭವಿಸ್ತವೆ. ಸೊ ಅದು ಅಗೈನ್ ಇನ್ನೊಂದಷ್ಟು ದಿನ ಅದು ವಿಚಾರಣೆ ಆಗ್ಬೇಕು, ಚರ್ಚೆ ಆಗ್ಬೇಕು. ಅದಕ್ಕೂ ಕೂಡ ಒಂದು ಸ್ಪಷ್ಟ ನಿರ್ದೇಶನ ಸುಪ್ರೀಂ ಕೋರ್ಟ್ ಇಂದ ಅಥವಾ ಬೇರೆ ನ್ಯಾಯಾಲಯಗಳಿಂದ ಬರ್ಬೇಕಾಗತ್ತೆ. ನಮಿತಾ, ಓಕೆ, ಈಗ IP ಸೆಕ್ಷನ್ 497 ಅಸಂವಿಧಾನಿಕ ಅನ್ನೋದನ್ನ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಹೇಗೆ ಮುಂದಿನ ಪ್ರೋಸೆಸ್ಗಳು ಹೇಗೆ, ಅಥವಾ ಕಾನೂನು ಕ್ರಮದಲ್ಲಿ ಈಗ ಒಂದು ವೇಳೆ ಈ ರೀತಿಯಂತಹ ಸಂಬಂಧಗಳನ್ನು ಇಟ್ಕೊಂಡಂತಹ ಸಂದರ್ಭದಲ್ಲಿ ಕಾನೂನಿನ ಪ್ರಕ್ರಿಯೆ ಹೇಗೆ ಆಗತ್ತೆ ಅಂತ ಹೇಳಿ, ಅಥವಾ ಯಾವುದೇ ಶಿಕ್ಷೆ ಆಗೋದಿಲ್ವಾ ಹೇಗೆ ಅಂತ? ಈಗ ಒಂದು ಯಾವ ವ್ಯಕ್ತಿಗಳ ನಡುವೆ ಆ ತರದ ಸಂಬಂಧ ಇರುತ್ತೆ ಅವರ ನಡುವೆ ಏನಾದ್ರೂ ಡಿಸ್ಪ್ಯೂಟ್ ಕ್ರಿಯೇಟ್ ಆದ್ರೆ ಮಾತ್ರ ಅವರು ಪರಸ್ಪರ ದೂರುಗಳನ್ನ ದಾಖಲಿಸಬಹುದು, ವಿಚಾರಣೆಗೆ ನಡೆಸಬೇಕಾಗತ್ತೆ, ನಂತರ ತೀರ್ಮಾನವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಮೂರನೇ ವ್ಯಕ್ತಿ ಈಗ ಅವರು ಏನು ತನ್ನ ಪತ್ನಿ ಅಥವಾ ಪತಿ ಅವರು ಏನು ತಮ್ಮ ಜೊತೆಗೆ ಸಂಬಂಧ ಸರಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಅಥವಾ ಬೇರೆಯವ್ರ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ದೂರನ್ನ ಕೊಟ್ರೆ ಆಗ ದಾಖಲಾಗುವಂತ ಸಂಭವಗಳು ಕಡಿಮೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಈ ಅನೈತಿಕ ಸಂಬಂಧವನ್ನೇ ಅಪರಾಧ ಅಂತ ಪರಿಗಣಿಸಲ್ಲ ಅನ್ನೋದಾದಾಗ ಆ ರೀತಿಯ ದೂರು ದಾಖಲಿಸುವಂತ ಪ್ರಮೇಯಗಳು ಉದ್ಭವಿಸಲ್ಲ. ಆಗ ಈ ಏನೋ ಬೇರೆ ಅಂದ್ರೆ ಥರ್ಡ್ ಪಾರ್ಟಿ ಈ ದೂರನ್ನ ಮಾಡ್ಲಿಕ್ಕಾಗಲ್ಲ. ಆ ಅನೈತಿಕ ಸಂಬಂಧ ಇದ್ದವರೇ ಮುಂದೊಂದು ದಿನ ಸಂಬಂಧ ಏನಾದ್ರು ಅಳಿಸಿದರೆ ಅಥವಾ ಹದಗೆಟ್ರೆ ಆಗ ಅವರು ದೂರುಗಳನ್ನು ದಾಖಲಿಸಬಹುದು. ಆಗ್ಲೂ ಕೂಡ ಹೇಗೆ, ಯಾಕಂದ್ರೆ ಇಷ್ಟು ದಿನ ಅವರು ಈ ಹೊಂದಿದಂತ ಸಂಬಂಧ ಅಪರಾಧ ಅಲ್ಲ ಅನ್ನೋದಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹ ಜಿಜ್ಞಾಸೆ ಸಹಜವಾಗಿ ಉಟ್ಕೊಳ್ಳುತ್ತೆ. ನಮಿತಾ, ಎಕ್ಸಾಕ್ಟ್ಲಿ ಧರಣೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಟ್ಟಾರೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ, ಆದ್ರೆ ಸಾಕಷ್ಟು
ಒಂದಷ್ಟು ಬೆಳವಣಿಗೆಗಳಲ್ಲಿ ನಾವು ಗಮನಿಸಬಹುದು. ಏನ್ ಹಾಗಾದ್ರೆ ಅಪರಾಧ ಅಲ್ಲ ಅನ್ನೋದಾದ್ರೆ ಯಾವ ರೀತಿಯಾಗಿ ಕಾನೂನಿನ ಮೊರೆ ಹೋಗ್ಬೇಕಾಗತ್ತೆ, ಅಥವಾ ಈಗಾಗಲೇ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಇರುವಂತಹ ಸಮಾನ ಹಕ್ಕಿನ ಬಗ್ಗೆ ಕೂಡ ಮಾತನಾಡ್ತಾ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಆದೇಶವನ್ನ ಕೊಟ್ಟಿದೆ. ಅದರ ಜೊತೆಗೆ IPC ಸೆಕ್ಷನ್ 497 ಅಸಂವಿಧಾನಿಕ ಅನ್ನೋದನ್ನೇ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರೋದ್ರಿಂದ ಇದನ್ನ ಸಮಾಜ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ, ಸಮಾಜ ಸ್ವೀಕರಿಸುವುದರಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪನ್ನ ಎಲ್ಲರೂ ಕೂಡ ಪರಿಗಣಿಸಲೇಬೇಕಾಗತ್ತೆ.